ಗುರೂಜಿ, ಈ ಹೆಣ್ಣುಮಕ್ಕಳು ಮನೆಗಳಲ್ಲಿ ಚಟುವಟಿಕೆಯಿಂದ ಇರಬೇಕು ಅಂತಂದ್ರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು? ಹೆಣ್ಣು ಮಕ್ಕಳು ಚಟುವಟಿಕೆಯಿಂದ ಇರಬೇಕು ಅಂದರೆ ಪೀರಿಯಡ್ಸನ್ನು ಸರಿ ಮಾಡಬೇಕು. ಪೀರಿಯಡ್ಸ್ ಯಾವ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಚೆನ್ನಾಗಿದೆ ತೋರಿಸು ನೋಡಮ್ಮ. ಬೇರೆ ಆಗ್ತಾ ಇರುತ್ತೆ. ಅಲ್ಲ, ಚೆನ್ನಾಗಿಲ್ಲ ಅಂದರೆ ಅವ್ರಿಗೇನು ಪ್ರಯೋಜನ ಇಲ್ಲ ರೀ. ನೀವು ಋತುಚಕ್ರವನ್ನೇ ರಿಪೇರಿ ಮಾಡಲಿಲ್ಲ ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಕೇಳೋದಕ್ಕೆ ಇದು ಎರಡನೇ ಭಾಗ. ನೀನಿಗೆ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ ಹೆಣ್ಣು ಮಕ್ಕಳು ಲವಲವಿಕೆಯಿಂದ ಇರಬೇಕು ಅಂತ ಎಲ್ಲರಿಗೂ ಆಸೆ. ಇಲ್ಲಮ್ಮ, ಸತ್ತೋಗಿದೆ. ಯಾಕೆ ಅಂದರೆ ವಿಷಯ ಇಷ್ಟೇ. ಇನ್ನೊಂದು ಎರಡನೇ ಸುಳ್ಳು. ಮೊದಲನೇ ಸುಳ್ಳು ಹೇಳ್ದಾಯ್ತು, ಈಗ ಎರಡನೇ ಸುಳ್ಳಿಗೆ ಬರ್ತೀನಿ. ಏನು? ಮಗು ಹುಟ್ಟೈತೆ ಸ್ವಾಮಿ, ಮುಂದಕ್ಕೆ ಚೆನ್ನಾಗಿರ್ತದ ನೋಡಿ. ಸುಳ್ಳು. ಮಗು ಹುಟ್ಟೈತೆ, ಚೆನ್ನಾಗಿರ್ತದೆ ನೋಡಿ. ಸುಳ್ಳು. ಸ್ವಾಮಿ, ಆ ಮಗು ಹುಟ್ಟದ ಮೇಲೆ ಯಾಕೊಂದು ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ ಗಂಡ ಕೇಳ್ಬೋದು. ಹೌದು. ಅಥವಾ ಯಾರಾದರೂ ಸಂಬಂಧಪಟ್ಟವರು ಅಥವಾ ತಾಯಿನೇ ಕೇಳ್ಬೋದು, ನಾನು ಚೆನ್ನಾಗಿರ್ತೀನಿ, ನನ್ನ ಮಗು ಚೆನ್ನಾಗಿರ್ತೀನ ಅಂತ. ಇಬ್ಬರೂ ಚೆನ್ನಾಗಿರಲ್ಲ. ಮಗುನೂ ಚೆನ್ನಾಗಿರಲ್ಲ, ಚೆನ್ನಾಗಿಲ್ಲ. ತಾಯಿನೂ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಮಗು ಜೀವನ ಪ್ರಾರಂಭ ಆಗೋದು ಯಾವಾಗ ಅಂತ ಪ್ರಶ್ನೆ ಹಾಕಿದ್ರೆ ಯಾರು ಉತ್ತರ ಹೇಳಿ ನೋಡೋಣ. ಮಗುವಿನ ಜೀವನ ಪ್ರಾರಂಭ ಯಾವಾಗ ಪ್ರಾರಂಭ ಆಗತ್ತೆ ಅಂತ ಈ ಪ್ರಶ್ನೆಗೆ ಉತ್ತರ ಯಾರಿಗಾರು ತಾಕತ್ತು ಇದ್ದರೆ ಹೇಳಿ, ಮೆಸೇಜ್ ಮಾಡಿ. ಮಗುವಿನ ಜೀವನ ಪ್ರಾರಂಭ ಯಾವಾಗ? ಇದಕ್ಕೆ ಇನ್ನೊಂದು ಅಡ್ಡದಾರಿ ಹೇಳಬೇಕಂದ್ರೆ ಒಂದು ವಿಷಯ ಇದೆ. ಮಗುವಿಗೆ ನಾಮಕರಣ ಮಾಡುವಂತ ಹೇಳ್ತಕ್ಕಂಥದ್ದೇ ಒಂದು ಮೂರ್ಖತನ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾಮಕರಣ ಮಾಡಬೇಕು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಅದು ಸುಳ್ಳು. ಮಗು ಹುಟ್ಟುವುದನ್ನು ತಿಳ್ಕೊಳ್ತಾ ಇರೋದು ಸುಳ್ಳು. ಮಗುವಿಗೆ ನಾಮಕರಣ ಮಾಡುತ್ತಿರುವುದು ಸುಳ್ಳು. ಅದನ್ನ ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಅಲ್ವಾ. ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂತ ಯಾರಾದರೂ ಕೇಳಿದ್ರೆ ಅವರಿಗೆ ಮಾರಿ ಹಬ್ಬ ಮಾಡಿ ತೋರಿಸ್ತೀನಿ. ಕಾಲದಿಂದ ನಂಬಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ಮಾರಿ ಹಬ್ಬ ಮಾಡಿ ತೋರಿಸ್ತೀನಿ. ಸತ್ಯ ಗೊತ್ತಿದ್ರೆ ಮಾತ್ರ ಇದನ್ನು ಮಾತಾಡೋಕ್ಕಾಗಲ್ಲ. ಅಡ್ಡದಿಡ್ಡಿ ಅರ್ಧಂಬರ್ಧ ತಿಳ್ಕೊಂಡಿದ್ರೆ ಮಾತಾಡ್ಬೋದು ಅಷ್ಟೇ. ಹಾಗಂತ ನಾವೆಲ್ಲ ಪೂರ್ಣ ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಸುಳ್ಳೇ ಹೇಳೋದಿಲ್ಲ ಅಂತ ನಾನು ಹೇಳ್ತೀನಿ ಅಂತಲ್ಲ. ಸಂದರ್ಭಕ್ಕನುಸಾರವಾಗಿ ಒಂದು ಕುಟುಂಬವನ್ನು ಉಳಿಸ್ಲಿಕ್ಕೆ, ಒಂದು ದಾಂಪತ್ಯವನ್ನು ಉಳಿಸ್ಲಿಕ್ಕೆ, ಒಂದು ಮಗುವಿನ ಭವಿಷ್ಯಕ್ಕೆ, ಇದೆಲ್ಲ ಒಂದು ವಿಚಾರವನ್ನು ಆಯಾ ಸಂದರ್ಭಕ್ಕನುಸಾರವಾಗಿ ನಡ್ಕೊಳ್ತಕ್ಕಂತಹ ಇದಕ್ಕೆ ನಿಯಮ ಅಂತ ಹೇಳ್ತಾರೆ. ಆ ನಿಯಮವನ್ನು ಅನುಸರಿಸದೇ ಇದ್ದಾಗ ಅದು ಸುಳ್ಳಾಗತ್ತೆ. ಅದು ಯಾವ ಕಾರಣಕ್ಕೂ ವ್ಯಕ್ತಿತ್ವಕ್ಕೆ ರೂಪ ಕೊಡ್ತಕ್ಕಂಥದ್ದು ಅಲ್ಲ. ಈಗ ಮಗುವಿನ ಜೀವನ ಪ್ರಾರಂಭ ಆಗೋದು ಯಾವಾಗ ಅಂದರೆ ಮಗು ಹುಟ್ಟಿದ ಮೇಲೆ ಅಂತ ತಿಳ್ಕೊತಾ ಇದ್ದೀವಿ ನಾವು. ಅದು ಅಕ್ಷರಶಃ ಲಕ್ಷ ಪಟ್ಟು ತಪ್ಪು. ಸುಳ್ಳು. ಅದನ್ನು ಹೇಳ್ತೀನಿ ವಿಷಯನ ಏನು ಅಂತ. ಒಂದು ಹೆಣ್ಣು ಒಂದು ಗಂಡು ಮದುವೆ ಅಂತ ಆಗ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಸಂತಾನ ಅಂತಕ್ಕಂಥದ್ದು ಬೇಕೇ ಬೇಕು, ಆಗಲೇಬೇಕು ಅಂತಕ್ಕಂಥದ್ದು, ಮದುವೆ ಆಗೋದೇ ಅದಕ್ಕೆ ಅಂತಕ್ಕಂಥದ್ದು ಹಲವಾರು ಕಾರಣಗಳನ್ನ ತೋರಿಸುತ್ತೆ. ಹೌದಾ? ಆದರೆ ಅಲ್ಲಿ ಒಂದು ವಿಷಯ ತಿಳ್ಕೋಬೇಕು, ನೇರವಾಗಿ ಅರ್ಥ ಆಗಲಿ ಅಂತ ಹೇಳ್ತೀನಿ. ಹೆಣ್ಣು ಮತ್ತು ಗಂಡು ಕರೆಕ್ಟ್ ರೀತಿಯಲ್ಲಿ ಅವರು ಯಾವತ್ತು ಸೇರ್ತಾರೆ ಆ ದಿನನೇ ಮದುವೆಯ ಅಂದರೆ ಮಗುವಿನ ಜನನ ಪ್ರಾರಂಭ.